ಈ ಮೂಡೆ ಬೆಂದರೆ ಉಂಟಲ್ಲ ಈ ಥರ ಎಲೆಯಿಂದ ಬಿಟ್ಟು ಬರ್ತದೆ ನೋಡಿ, ಹೇಗೆ ಸ್ಮೂತಾಗಿ ಬಂದಿದೆ ನೋಡಿ, ಯಾವ ರೀತಿ ಕಟ್ಟಾಗ್ತಿದೆ ನೋಡಿ, ಫುಲ್ಲು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ. ಒಳ್ಳೆ ಹುಳಿ ಬಂದರೆ ಉಂಟಲ್ಲ, ಚೆನ್ನಾಗಿ ಹುಳಿ ಬಂದರೆ ಈ ಥರ ಸ್ಮೂತ್ ಆಗ್ತದೆ. ಬಾಳೆ ಎಲೆ ಮೂಡೆ ಮಾಡಲಿಕ್ಕೆ ಒಂದು 2-3 ದೊಡ್ಡ ದೊಡ್ಡ ಬಾಳೆ ಎಲೆ ಬೇಕಾಗ್ತದೆ. ಈಗ ಫ್ರೆಶ್ ಬಾಳೆ ಎಲೆಯನ್ನು ತೆಗೆಯುವ. ನೋಡಿ ನಮ್ಮದು ಬಾಳೆ ಗಿಡ ತುಂಬ ಇದೆ, ಅದರಲ್ಲಿ ಯಾವುದು ದೊಡ್ಡ ದೊಡ್ಡದು ಇದೆ ಅಂತ ಹೇಳಿ ನೋಡಿ ಅದನ್ನು ತೆಗೆಯುವ. ಈ ಥರ ದೊಡ್ಡ ದೊಡ್ಡ ಎಲೆ ಸಿಕ್ಕರೆ ಉಂಟಲ್ಲ ಚೆನ್ನಾಗಿರ್ತದೆ. ಎಲೆ ತುಂಬ ಹರಿಬಾರ್ದು, ನಾವು ಹರಿಯದ ಹಾಗೆ ನಿಧಾನಕ್ಕೆ ಕಟ್ ಮಾಡಿಕೊಳ್ಳುವ. ಹರಿದ ಜಾಗ ಬಿಟ್ಟು ಒಳ್ಳೆ ಜಾಗವನ್ನು ಮಾತ್ರ ತೆಗೆದ್ರೆ ಆಯಿತು. ಈ ಥರ ಮಧ್ಯದಲ್ಲೇ ಫಸ್ಟಿಗೆ ಕಟ್ ಮಾಡುವ. ಫ್ರೆಂಡ್ಸ್, ಅಷ್ಟಮಿಯ ಸ್ಪೆಷಲ್ ಬಾಳೆ ಎಲೆ ಮೂಡೆಯನ್ನು ಮಾಡಿ ತೋರಿಸ್ತೇನೆ. ನಾನಿವತ್ತು ಮೂಡೆ ಮಾಡಲಿಕ್ಕೆ ಯಾವುದೇ ಮೂಡೆ ಎಲೆ ಆಗಲಿ ಅಥವಾ ಈ ಮೂಡೆದು ಲೋಟ ಆಗಲಿ ತಗೊಳ್ತಾ ಇಲ್ಲ, ಬಾಳೆ ಎಲೆಯಿಂದಲೇ ಮಾಡುವಂಥದ್ದು. ತುಂಬಾ ಟೇಸ್ಟಿಯಾಗಿರ್ತದೆ, ಟ್ರೆಡಿಷನಲ್ ಫುಡ್ ಅಂತ ಕೂಡ ಹೇಳ್ಬೋದು. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಬಾಳೆ ಎಲೆಯನ್ನು ಈ ಸೈಜಿಗೆ ನಾನು ಕಟ್ ಮಾಡಿಕೊಂಡಿದ್ದೇನೆ. ಇಷ್ಟು ದೊಡ್ಡದು ಇರಬೇಕು, ಇಷ್ಟು ಅಗಲಿದ್ರೆ ಒಳ್ಳೆಯದಾಗ್ತದೆ. ಹಾಗೆಯೇ ಇದರ ಈ ದಂಟನ್ನೆಲ್ಲ ತೆಗಿಬೇಕು. ನಮಗೆ ಬಾಳೆ ಎಲೆಯನ್ನು ಮೂಡೆ ಶೇಪಿಗೆ ಫೋಲ್ಡ್ ಮಾಡಲಿಕ್ಕಿದೆ. ಫೋಲ್ಡ್ ಮಾಡುವಾಗ ಈ ದಂಟೆಲ್ಲ ಇದ್ದರೆ ಉಂಟಲ್ಲ, ನಮಗೆ ಫೋಲ್ಡ್ ಮಾಡುವಾಗ ಹರಿತದೆ ಎಲೆ. ಹಾಗಾಗಿ ಎಷ್ಟಾಗ್ತದೆ ಅಷ್ಟು ದಂಟನ್ನು ಹೀಗೆ ತೆಗೆದುಕೊಳ್ಬೇಕು. ದಂಟನ್ನು ನಿಧಾನಕ್ಕೆ ತೆಗಿಬೇಕು, ಎಲೆ ಹರಿಬಾರ್ದು. ನೋಡಿ, ಈ ಥರ ದಂಟೆಲ್ಲ ತೆಗೆದಾದ ನಂತರ ಎಲೆಯನ್ನು ಬೆಂಡ್ ಮಾಡಲಿಕ್ಕೆ ಸುಲಭಕ್ಕೆ ಬರ್ತದೆ ನೋಡಿ. ಮತ್ತು ಬಾಳೆ ಎಲೆಯನ್ನು ಡೈರೆಕ್ಟಾಗಿ ಅದನ್ನು ಮೂಡೆ ಕಟ್ಟಲಿಕ್ಕಿಲ್ಲ, ಅದನ್ನು ಸ್ವಲ್ಪ ಬಾಡಿಸಿ ನಂತರ ಮೂಡೆ ಕಟ್ಟಲಿಕ್ಕೆ ಇರುವಂಥದ್ದು. ನೋಡಿ, ಬಾಳೆ ಎಲೆ ದಂಟೆಲ್ಲ ತೆಗೆದಾಯಿತು. ಇನ್ನು ಇದನ್ನು ಬಾಡಿಸಿ ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ಹುಳಪಟ್ಟೆ ಎಲ್ಲ ಇರ್ತದೆ, ಅದೆಲ್ಲ ಹೋಗಬೇಕು. ಎಲೆಯನ್ನು ಈ ಥರ ಬೆಂಕಿ ಮೇಲೆ ಇಟ್ಟು ಬಾಡಿಸಬೇಕು. ಮೊದಲೆಲ್ಲ ಬೆಂಕಿಯಲ್ಲಿ ಡೈರೆಕ್ಟ್ ಬಾಡಿಸ್ತಿದ್ರು, ಅಂದರೆ ಈ ಒಲೆಯಲ್ಲೆಲ್ಲ ಉಂಟಲ್ಲ ಹಾಕಿ ಬಾಡಿಸ್ತಾ ಇದ್ರು. ಇವಾಗ ನಮಗೆ ಒಲೆ ಇಲ್ಲ ಅಂಥೇಳಿ ಈ ಥರ ಹಾಕ್ತಾಯಿದ್ದೇನೆ ನಾನು. ಫುಲ್ ಎಲೆ ಮೇಲ್ಗಡೆ ಡ್ರೈ ಆಗೋ ತನಕ ಈ ಥರ ಬಾಡಿಸಬೇಕು. ನೋಡಿ, ಬಾಳೆ ಎಲೆಯ ಎಲ್ಲ ವಿಷಯ ಆಯಿತು. ಬಾಳೆ ಎಲೆಯನ್ನು ತೆಗೆದಾಯಿತು, ಅದನ್ನು ಬಾಡಿಸಿ ಆಯಿತು, ದಂಟೆಲ್ಲ ತೆಗೆದಾಯಿತು. ಇವಾಗ ಚೆನ್ನಾಗಿ ತೊಳ್ಕೊಂಡು ಕೂಡ ಆಗಿದೆ. ನೋಡಿ, ಇನ್ನು ಇದರಲ್ಲಿ ಮೂಡೆ ಕಟ್ಟುವ. ಮೂಡೆ ಕಟ್ಟಲಿಕ್ಕೆ ಬೇಕಾಗಿ ನಾನಿಲ್ಲಿ ಬಾಳೆ ಹಗ್ಗವನ್ನು ತಗೊಂಡಿದ್ದೇನೆ. ಬಾಳೆ ಹಗ್ಗ ನೋಡಿ ತುಂಬ ಫ್ರೆಶ್ ಇದೆ ಮತ್ತು ಗಟ್ಟಿ ಇರ್ತದೆ ಇದು. ಈ ಥರ ಫೋಲ್ಡ್ ಮಾಡಬೇಕು. ಎಲ್ಲಿ ನಾವು ಸ್ಟಾರ್ಟ್ ಮಾಡಿರ್ತೇವೋ ಅಲ್ಲಿ ಎಂಡ್ ಆಗಬೇಕು. ಹಾಗೆ ನೋಡಿ, ಕೆಳಗಡೆ ಇಷ್ಟು ಪೋರ್ಷನ್ ಇಟ್ಕೊಂಡು ಇಲ್ಲಿ ಕಟ್ಟುವ. ನಮ್ಮದು ಮೂಡೆ ಶೇಪ್ ರೌಂಡ್ ಬರಬೇಕು ನೋಡಿ. ಹಾಗಾಗಿ ಕೆಳಗಡೆ ಎಲ್ಲ ಗಾಳಿ ಇಟ್ಕೊಂಡು ಅದು ಹಾಗೆ ಫೋಲ್ಡ್ ಆಗಿರ್ತದೆ. ಅದಕ್ಕೆ ಕೈಯಲ್ಲಿ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಎಲ್ಲ ಬಿಡಿ ಬಿಡಿ ಆಗ್ತದೆ ಎಲೆ. ನೋಡಿ, ಎಲ್ಲಿ ಕೂಡ ನಿಮಗೆ ಬೆಳಕು ಕಾಣೋದಿಲ್ಲ. ನೋಡಿ, ಈ ಶೇಪಲ್ಲಿ ಮಾಡ್ಕೋಬೇಕು. ಎಲ್ಲ ಎಲೆಯನ್ನು ಈ ಶೇಪಲ್ಲಿ ಮಾಡಿಕೊಳ್ಳುವ. ಕೆಳಗಡೆ ನಾವು ಹೇಗೆ ಕಟ್ತೇವೆ ಅದೇ ರೀತಿ ಬಂದ ಹಾಕಿದಾಗ ಮೇಲ್ಗಡೆ ಕೂಡ ಕಟ್ಟಲಿಕ್ಕೆ ಉಂಟು. ಮೂಡೆ ಮಾಡಲಿಕ್ಕೆ ಮೂಡೆ ಎಲೆ ಬೇಕಂತಿಲ್ಲ, ಈ ಥರ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬೋದು. ಬಾಳೆ ಗಿಡ ಅಂತ ಹೆಚ್ಚಿನವರ ಮನೆಯಲ್ಲಿ ಇರ್ತದೆ. ಈ ಥರ ನಿಮಗೆ ಒಂದ್ಸಲ ನೋಡಿಕೊಂಡು ಉಂಟಲ್ಲ, ಸುಲಭಕ್ಕೆ ಮೂಡೆಯನ್ನು ಮಾಡ್ಕೋಬೋದು. ಇದೇ ರೀತಿ ಎಲ್ಲ ಎಲೆಯನ್ನು ಕಟ್ಟುವ. ಮೂಡೆ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. 1.5 ಲೋಟದಷ್ಟು ದೋಸೆ ಅಕ್ಕಿ. ಇದಕ್ಕೊಂದು 2 ಲೋಟದಷ್ಟು ನೀರನ್ನು ಸೇರಿಸುವ. ನೋಡಿ, 2 ಲೋಟದಷ್ಟು ನೀರನ್ನು ಸೇರಿಸಿ ಇದನ್ನು ಒಂದು 3-4 ಗಂಟೆಗಳ ಕಾಲ ಹಾಗೆ ನೆನೆಸಿಡುವ. ಅಕ್ಕಿ ನೀರಲ್ಲಿ ಚೆನ್ನಾಗಿ ನೆನೆಬೇಕು. 1.5 ಲೋಟ ಅಕ್ಕಿಗೆ 1 ಲೋಟದಷ್ಟು ಉದ್ದಿನಬೇಳೆಯನ್ನು ಸೇರಿಸ್ತೇನೆ. ಉದ್ದಿನಬೇಳೆ ಮತ್ತು ಅಕ್ಕಿ ಬೇರೆ ಬೇರೆ ನೆನೆಸಿಡಬೇಕು, ಒಟ್ಟಿಗೆ ಹಾಕಬಾರ್ದು. ಇದಕ್ಕೆ ಕೂಡ ಒಂದು 2 ಲೋಟದಷ್ಟು ನೀರನ್ನು ಸೇರಿಸುವ. 4 ಗಂಟೆಗಳ ಕಾಲ ಹಾಗೆ ಬಿಟ್ಟಾದ ನಂತರ ಸಪರೇಟಾಗಿ ಉದ್ದಿನಬೇಳೆಯನ್ನು ಹಾಗೆ ಸಪರೇಟಾಗಿ ಅಕ್ಕಿಯನ್ನು ಕೂಡ ನುಣ್ಣಗೆ ರುಬ್ಬಿಕೊಳ್ಳುವ. ನೋಡಿ, ಉದ್ದಿನಬೇಳೆಯನ್ನು ನುಣ್ಣಗೆ ರುಬ್ಬಿಕೊಂಡಾಯಿತು. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು, ಸ್ವಲ್ಪ ಕೂಡ ತರಿ ಇರಬಾರ್ದು. ನೋಡಿ, ಒಳ್ಳೆ ಪೇಸ್ಟ್ ಥರ ಆಗಬೇಕು. ಉದ್ದನ್ನು ರುಬ್ಬಿಕೊಂಡಾಯ್ತು. ಇನ್ನು ಅಕ್ಕಿಯನ್ನು ಕೂಡ ಹೀಗೆ ರುಬ್ಬಿ ತರುವ. ಅಕ್ಕಿಯನ್ನು ಕೂಡ ಚೆನ್ನಾಗಿ ರುಬ್ಬಿಕೊಂಡಾಯಿತು. ಸ್ವಲ್ಪ ತರಿ ಇದ್ದರೆ ಏನು ಪರವಾಗಿಲ್ಲ, ಆದರೆ ಉದ್ದಿನಬೇಳೆ ಮಾತ್ರ ನುಣ್ಣಗೆ ರುಬ್ಬಿಕೊಳ್ಬೇಕು. ಈಗ ನಾವು ಉದ್ದಿನಬೇಳೆ ಹಾಗೆಯೇ ಅಕ್ಕಿಯನ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳುವ. ನೀರನ್ನು ಬೇಕಾದರೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಇವಾಗ ನೀರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇನ್ನು ಹಾಗೆ 8-9 ಗಂಟೆಗಳ ಕಾಲ ಹುಳಿ ಬರಲಿಕ್ಕೆ ಇಡುವ. ನೋಡಿ, ಹಿಟ್ಟು ಹೇಗೆ ಹುಳಿ ಬಂದಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕಿಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ನಾನು ಈ ಅಕ್ಕಿಯನ್ನೆಲ್ಲ ರುಬ್ಬಿ ಇಟ್ಟಿದ್ದೇನಲ್ಲ ಹುಳಿ ಬರಲಿಕ್ಕೆ, ಆವಾಗ ಉಪ್ಪು ಹಾಕಿರಲಿಲ್ಲ, ಅದಕ್ಕಾಗಿ ಇವಾಗ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಹಿಟ್ಟು ಈ ಹದದಲ್ಲಿರಬೇಕು, ತುಂಬ ನೀರು ಹಾಕಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡುವ.
ಇನ್ನುಂಟಲ್ಲ ನಾವು ಮೂಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದೆ. ಮೂಡೆ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ ಇಡ್ಲಿ ಪಾತ್ರವನ್ನು ಇಟ್ಟಿದ್ದೇನೆ. ನಾವಿಲ್ಲಿ ಮಾಡ್ಕೊಳ್ಬೇಕಾಗಿದೆ ಏನಂತ ಹೇಳಿದರೆ, ಈ ಹಿಟ್ಟು ಹಾಕಿದ ನಂತರ ಈ ಇಡ್ಲಿ ಪಾತ್ರ ಎಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡ ಸೈಜಿಗೆ ನಾವು ಕಟ್ಟಿ ಅದನ್ನು ಇದರಲ್ಲಿ ಇಡುವಂಥದ್ದು. ಇನ್ನು ಒಂದೊಂದೇ ಎಲೆಗೆ ಹಿಟ್ಟನ್ನು ಹಾಕ್ತಾ ಬರುವ. ಮೂಡೆ ಎಲೆಗೆ ಉಂಟಲ್ಲ ಫುಲ್ ನಾವು ಬಂದು ಹಾಕಬೇಕಂತ ಇಲ್ಲ, ಇದರ ಅರ್ಧದಷ್ಟು ಹಾಕಿದರೆ ಸಾಕು. ಮತ್ತು ಸ್ವಲ್ಪ ಪೋರ್ಷನ್ ಉಂಟಲ್ಲ ಇದು ಬೇಯಲಿಕ್ಕೆ ಬೇಕಾಗಿ ನಾವು ಹಾಗೆ ಬಿಡಬೇಕು, ಅಂದರೆ ಗಾಳಿ ಆಡಬೇಕಲ್ಲ. ನಂತರ ಮೇಲ್ಗಡೆ ಈ ಥರ ಕಟ್ಕೊಂಡ್ರೆ ಆಯಿತು. ತುಂಬ ಹಿಟ್ಟು ಹಾಕೋದು ಬೇಡ. ಎಲ್ಲ ಬಾಳೆ ಎಲೆಗೆ ಬಂದವನ್ನು ಹಾಕಿ ಆಯಿತು, ಹಾಗೆ ಬೇಯಲಿಕ್ಕೆ ಇಟ್ಟಾಯಿತು. ಇದನ್ನು ಹಾಗೇನು ಮುಚ್ಚಿಡುವ. ಒಂದು 20ರಿಂದ 25 ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಬೇಯಬೇಕು. ನೋಡಿ ಎಲ್ಲಿ ನಮಗೆ ಬಂದ ಕಾಣ್ತದೆ ಅಲ್ಲಿ ಸ್ವಲ್ಪ ಈ ಥರ ಕಡ್ಡಿ ಹಾಕಿ ನಾವು ನೋಡಬೇಕು ಬೆಂದಿದಂತ ಹೇಳಿ, ಹಾಗೆ ನೋಡೋದು ಕ್ರಮ. ಸ್ವಲ್ಪ ಕಡ್ಡಿಗೆ ನೀರು ತಾಗಿಸಿ ನಂತರ ಇದಕ್ಕೆ ಹಾಕಿದರೆ ಕೈಯಲ್ಲಿ ಅಂಟಬಾರ್ದು. ನೋಡಿ ಇಲ್ಲಿ ಅಂಟ್ತಾ ಇಲ್ಲ, ಹಿಟ್ಟು ಕೈಯಲ್ಲಿ ಅಂಟಲಿಲ್ಲ ಅಂತ ಹೇಳಿದರೆ ಬೆಂದಿದೆ ಅಂತ ಹೇಳಿ ಅರ್ಥ. ಒಂದೊಂದೇ ತೆಗಿತಾ ಬರುವ. ನಾವು ಹೇಗೆ ಕಟ್ಟಾಕಿದ್ದೇವೋ ಹಾಗೆ ಬಿಡಿಸ್ತಾ ಬರುವ. ನೋಡಿ ಹೇಗೆ ಬಿಟ್ಟು ಬರ್ತಾ ಇದೆ. ಈ ಮೂಡೆ ಬೆಂದರೆ ಉಂಟಲ್ಲ ಈ ಥರ ಎಲೆಯಿಂದ ಬಿಟ್ಟು ಬರ್ತದೆ. ನೋಡಿ ಹೇಗೆ ಸ್ಮೂತಾಗಿ ಬಂದಿದೆ, ನೋಡಿ ಯಾವ ರೀತಿ ಕಟ್ಟಾಗ್ತಿದೆ ನೋಡಿ. ಫುಲ್ಲು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ. ಒಳ್ಳೆ ಹುಳಿ ಬಂದರೆ ಉಂಟಲ್ಲ, ಚೆನ್ನಾಗಿ ಹುಳಿ ಬಂದರೆ ಈ ಥರ ಸ್ಮೂತ್ ಆಗ್ತದೆ, ಬೇಗ ಕಟ್ಟಾಗ್ತದೆ. ನೋಡಿ ಗಟ್ಟಿದ್ರೆ ಇಷ್ಟು ಬೇಗ ಕಟ್ಟಾಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಳೆ ಎಲೆ ಮೂಡೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.